ಆಧುನಿಕ ಸಾಹಿತ್ಯದ ಪ್ರಮುಖ ಪ್ರಾಕಾರವಾಗಿ ಕಾಣುವುದು ಕಾದಂಬರಿ. ಕಥನಾತ್ಮಕತೆ ಮತ್ತು ಸೊಬಗತೆಗಳಿಂದಾಗಿ ಅತ್ಯಂತ ಜನಪ್ರಿಯ ರೂಪಕವೂ ಹೌದು. ಪೌರಾಣಿಕ ಕಾದಂಬರಿ ಎಂಬ ಪ್ರಾಕಾರ ಕನ್ನಡದಲ್ಲಿ ಇದೆಯಾದರೂ ಇತ್ತೀಚೆಗಷ್ಟೇ ಪೌರಾಣಿಕ ಕಾದಂಬರಿಗಳನ್ನು ಪ್ರತ್ಯೇಕವಾಗಿ ಗುರುತಿಸಲಾಗುತ್ತಿದೆ. ಕಾದಂಬರಿಯ ಉದಯ ಕಾಲದಲ್ಲಿ ಪೌರಾಣಿಕ ಕಾದಂಬರಿ ಎಂದು ಕರೆಸಿಕೊಳ್ಳುವ ಯಾವುದೇ ಕೃತಿ ಕನ್ನಡದಲ್ಲಿ ರಚನೆಯಾಗಿರಲಿಲ್ಲವಾದರೂ ಸುಮಾರು 50 ವರ್ಷಗಳಿಂದ ಪರಂಪರೆಯಲ್ಲಿ ಬಳಕೆಯಲ್ಲಿದ್ದ ಪ್ರಸಿದ್ಧ ಪುರಾಣಗಳಿಂದ ವಸ್ತುಗಳನ್ನಾಯ್ದುಕೊಂಡು ಅದಕ್ಕೆ ಆಧುನಿಕ ಕಾದಂಬರಿಯ ಸ್ವರೂಪವನ್ನು ನೀಡಿ ಬರೆದ ಸಾಹಿತ್ಯ ಕೃತಿಗಳು ಪ್ರಕಟವಾಗುತ್ತಾ ಬಂದಿವೆ. ಇದೊಂದು ವಿಶಿಷ್ಟ ಪ್ರಕಾರ. ರಾಮಾಯಣ, ಮಹಾಭಾರತ, ಭಾಗವತ ಪುರಾಣ ಕಥೆಗಳನ್ನು, ವೇದೋಪನಿಷತ್ ಕಥಾ ಪ್ರಸಂಗಗಳನ್ನು ಇಡೀಯಾಗಿ ಅಥವಾ ಬಿಡಿ ಘಟನೆಗಳಾಗಿ ಕಾದಂಬರಿಗೆ ವಸ್ತುವಾಗಿರಿಸಿಕೊಂಡು ಆ ಕಥಾಭಿತ್ತಿಯಲ್ಲಿ ಕಾದಂಬರಿ ತಂತ್ರಮುಖೇನ ಸಮಕಾಲೀನ ಮೌಲ್ಯಗಳನ್ನು, ಸಮಸ್ಯೆಗಳನ್ನು ಬಿಂಬಿಸುವ ಅಥವಾ ಪ್ರಾಚೀನ ಮೌಲ್ಯಗಳನ್ನು ಪುನಃ ಪ್ರತಿಪಾದಿಸುವ ಅಥವಾ ಪ್ರಾಚೀನ ಆಧುನಿಕ ಸಮಾಜ ಹಾಗೂ ಸಾಮಾಜಿಕರನ್ನು ವಿಡಂಬಿಸುವ ಕೃತಿಗಳನ್ನು ಪೌರಾಣಿಕ ಕಾದಂಬರಿಗಳು ಎನ್ನಬಹುದು. 19ನೇ ಶತಮಾನದ ಆದಿಭಾಗದಲ್ಲಿ ಪರಂಪರೆಯಲ್ಲಿದ್ದ ಕಾಲ್ಪನಿಕ ಕಥಾನಕಗಳನ್ನು ಆಯ್ದುಕೊಂಡು ಅದ್ಭುತ ರಮ್ಯ ಘಟನಾವಳಿಗಳನ್ನು ಹೆಣೆದು 1815ರಲ್ಲಿ ಯಾದವ ಕವಿ ವಿರಚಿತ ಕಲಾವತಿ ಪರಿಣಯ, 1820ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯ ಕೃತ ಸೌಗಂಧಿಕಾ ಪರಿಣಯ, 1823ರಲ್ಲಿ ಕೆಂಪು ನಾರಾಯಣನ ಮುದ್ರಾ ಮಂಜೂಷಾ ಎಂಬ 3 ಕೃತಿಗಳು ಸೃಷ್ಟಿಯಾದವು. ಇವುಗಳಲ್ಲಿ ಪೌರಾಣಿಕ ಕಾದಂಬರಿಗಳ ಸ್ಥೂಲ ಲಕ್ಷಣಗಳನ್ನು ಕಾಣಬಹುದಾಗಿದೆ. 1950ರಲ್ಲಿ ದೇವುಡು ನರಸಿಂಹ ಶಾಸ್ತ್ರಿಗಳು ಮಹಾಬ್ರಾಹ್ಮಣವನ್ನು ಪ್ರಕಟಿಸುವವರೆಗೂ ಪೌರಾಣಿಕ ಕಾದಂಬರಿ ಎಂಬ ಪ್ರತ್ಯೇಕ ರೂಪ ಇರಲಿಲ್ಲ. ಆದರೆ ಆಂಗ್ಲ ಭಾಷೆಯ ಪ್ರಭಾವ ಮತ್ತು ಅನುಕರಣೆಗೆ ಹೊರತಾದ ಭಾರತೀಯ ಪರಂಪರೆಯ ಕೊಡುಗೆ ಎನ್ನಬಹುದಾದ ಪೌರಾಣಿಕ ಕಾದಂಬರಿ ರೂಪ ನವೋದಯ ಪೂರ್ವಕಾಲದಲ್ಲೇ ಮೊಳಕೆಯೊಡೆದಿತ್ತು ಎಂದು ಗ್ರಹಿಸಬಹುದು. 20ನೇ ಶತಮಾನದ ಮಧ್ಯಕಾಲದವರೆಗೆ ಪುರಾಣ ಕಥನಗಳ ರೂಪಕದಲ್ಲಿ ಗುಪ್ತಗಾಮಿನಿಯಾಗಿದ್ದು, ಭಾರತ ಸ್ವಾತಂತ್ರ್ಯಾನಂತರ ದಾಂಗುಡಿ ಇಟ್ಟು ಚಿಗುರೊಡೆಯಿತು ಎಂದು ಹೇಳಬಹುದಾಗಿದೆ. ಕನ್ನಡದಲ್ಲಿ ಬಹುಸಂಖ್ಯಾತರ ವೈದಿಕ ಪರಂಪರೆಯ ವೈಷ್ಣವ ಪುರಾಣಗಳನ್ನಾಧರಿಸಿದ ಕಾದಂಬರಿಗಳಲ್ಲದೆ ಜೈನ, ಬೌದ್ಧ ಮುಂತಾದ ಇತರ ಧರ್ಮಗಳ ಪುರಾಣಗಳನ್ನಾಧರಿಸಿದ ಕಾದಂಬರಿಗಳು, ಇತರ ಭಾಷೆಗಳಿಂದ ಅನುವಾದಿಸಿದ ಕಾದಂಬರಿಗಳೂ ಇವೆ. ಈ ಬಗೆಯ ಕೃತಿಗಳನ್ನು ರಚಿಸ ಹೊರಟವರಲ್ಲಿ ಧಾರ್ಮಿಕ ಶ್ರದ್ಧೆ ಭಕ್ತಿಗಳಿಂದ ಪುರಾಣಗಳನ್ನು ಪುನರ್ರಚಿಸಿ ಧರ್ಮ ಪ್ರಚಾರಕ್ಕೆ, ಸನಾತನ ಧರ್ಮಗಳ ಪುನರುದ್ಧಾರಕ್ಕೆ, ಪ್ರಾಚೀನ ಮೌಲ್ಯಗಳ ಪ್ರತಿಪಾದನೆಗೆ ಪಣತೊಟ್ಟವರು ಹಲವರಾದರೆ, ಆಧುನಿಕ ಮೌಲ್ಯಗಳನ್ನು, ಪ್ರಗತಿಗಾಮಿ ಆಲೋಚನೆಗಳನ್ನು ಬಿತ್ತಿಸಲು ಯತ್ನಿಸುವವರು ಕೆಲವರು. ಇಂಥ ಭಿನ್ನ ಮನೋಧರ್ಮದ ಲೇಖಕರಿಂದಾಗಿ ಪೌರಾಣಿಕ ಕಾದಂಬರಿಗಳು ವೈವಿಧ್ಯದಿಂದ ಕೂಡಿವೆ. ಬನ್ನಿ, ಈ ಮಾಸದ ಕನ್ನಡ ಪುಸ್ತಕ ಪರಿಚಯದಲ್ಲಿ ಪೌರಾಣಿಕ ಕಾದಂಬರಿಗಳ ಸೊಬಗನ್ನು ಆಸ್ವಾದಿಸೋಣ. ಧನ್ಯವಾದಗಳು.